ಕ್ಯಾನ್ವಸ್ ಅಲ್ಲಿ ವರ್ಕ್ ಮಾಡ್ತಾ ಇರ್ಬೋದು. ಅದರಲ್ಲೇ ನೀವು ಬೇರೆ ಬೇರೆ ಸ್ಫೂರ್ತಿ ತಗೊಂಡು ಮಾಡ್ತಾ ಇರ್ಬೋದು, ಸ್ಟ್ರಕ್ಚರ್ ಮಾಡ್ತಾ ಇರ್ಬೋದು. ಮತ್ತು ಈಗ ನಾವು ನಮ್ಮ ದೇಶದಲ್ಲಿ ಯಾವ ಥರ ಕಲೆ ಚೇಂಜ್ ಆಗ್ತಾ ಇದೆ, ಪ್ಲಸ್ ಬೇರೆ ಬಿಎನ್ಆರ್ಗೆ ಹೇಗೆ ಹೋಗ್ತಾ ಇದೆ ಅದನ್ನು ನೋಡಿಕೊಂಡು ನಾನು ಈ ಕೆಲವು ಸ್ಲೈಡ್ಸ್ನ ತೋರಿಸ್ತಾ ಇದ್ದೀನಿ ನಿಮಗೆ. ಮತ್ತು ಇದರಲ್ಲಿ ಮುಖ್ಯವಾಗಿ ಏನಂದರೆ ಮೆಟೀರಿಯಲ್ ಮುಖ್ಯ, ಯಾವ ಮೆಟೀರಿಯಲ್ ಯೂಸ್ ಮಾಡ್ತಾ ಇದ್ದಾರೆ ಅಂತ. ಹೆಚ್ಚಾಗಿ ನಾವು ನಿಮ್ಗೆ ತಿಳಿದಾಗೆ ಕ್ಯಾನ್ವಸ್ ಮೇಲ್ ಪೇಂಟ್ ಮಾಡೋದು, ಇಲ್ಲದ್ರೆ ಎಚಿಂಗ್, ಇಲ್ಲದ್ರೆ ಲಿಥೋಗ್ರಫಿ ಮಾಡೋದು, ಇದೆಲ್ಲ 2 ಡೈಮೆನ್ಷನಲ್ ವರ್ಕ್ ಅಂತ ನಮಗೆ ಎಲ್ಲರಿಗೂ ಪರಿಚಯ. ಮತ್ತು ಈಗ ನಮ್ಮಲ್ಲೇ ಇರುವಂಥ ಕೆಲವರು ಕರ್ನಾಟಕ ಆರ್ಟಿಸ್ಟ್ ಅವರು ಹೇಗೆ ಬೇರೆ ಬೇರೆ ಥರ ವರ್ಕ್ ಮಾಡ್ತಾ ಇದ್ದಾರೆ ಅದನ್ನು ನಾನು ಈಗ ಅದನ್ನು ಹಾಗೆ ಮಾಡಿ ಅಂತ ಅಲ್ಲ, ಜಸ್ಟ್ ಹಿಸ್ಟಾರಿಕಲ್ ಸರ್ವೆ. ಈಗ ನಮ್ಮ ಕಲಾವಿದರು ಹೇಗೆ ಮುಂದುವರಿತಾ ಇದ್ದಾರೆ, ಹೇಗೆ ಯಾವ ಥರ ವರ್ಕ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾವ ಆಲೋಚನೆ ಇದೆ, ಒಂದು ಸೋಷಿಯಲ್ ಪೊಲಿಟಿಕಲ್ ಕಾಂಟೆಕ್ಸ್ಟ್ ಬಗ್ಗೆ ಅವ್ರಿಗೇನು ಯಾವ ಥರ ಅದನ್ನು ತೋರಿಸ್ತಾ ಇದ್ದಾರೆ ಅಂತ. ಸೊ ಈ ಮೊದಲನೇ ಸ್ಲೈಡಲ್ಲಿ ನಿಮಗೆ ಒಂದು ಸ್ಲೇಟ್ ಎಚ್ ಮಾಡಿ ಪಾಪರ್ ಎಚ್ ಮಾಡಿರೋದು ಪುಷ್ಪಮಾಲಾ ಅವರ ವರ್ಕ್ ಇದು. ರೀಸೆಂಟಾಗಿ ಒಂದು ಎಕ್ಸಿಬಿಷನ್ ಆದಾಗ ಅವರು ಈ ವರ್ಕ್ ಅದರಲ್ಲಿತ್ತು. ನಾರಾ ಅಂತ ಸ್ಲೋಗನ್ ಅಂತ, ನಾರಾ ಅಂದರೆ ಸ್ಲೋಗನ್. ನೆಕ್ಸ್ಟ್ ನಿಮಗೆಲ್ಲ ಪರಿತರಾದ ಪ್ಲಸ್ ನಿಮ್ಮ ಕಾಲೇಜಿನಲ್ಲಿ ಮುಂದೆ ಬಂದು ಡೆಲ್ಲಿಲಿದ್ದು ಈರಣ್ಣ ಅವರು ಗೊತ್ತು ನಿಮಗೆ, ಮ್ಯಾಗ್ಝೀನ್ಸಲ್ಲಿ ನೋಡ್ಬೋದು. ಹೊಸದಾಗಿ ಅವರು ಹೊಸ ಎಕ್ಸ್ಪೆರಿಮೆಂಟ್ ಹೇಗೆ ಮಾಡಿದ್ರು, ಯಾವ ಥರ ಮೆಟೀರಿಯಲ್ ಯೂಸ್ ಮಾಡಿದ್ರು, ಅವರ ಕಾಂಟೆಕ್ಸ್ಟಲ್ಲಿ ನಾವು ಅವ್ರ ವರ್ಕ್ ನೋಡ್ಬೋದು. ಈ ವರ್ಕ್ ಹೋಗಿ ಆಶ್ ಅಂತ ಒಂದು ಜಾಗಕ್ಕೆ ಹೋಗಿ ಆ ಜಾಗದಲ್ಲಿ ತುಂಬ ಇಕ್ಕಟ್ಟು ಅನ್ಸುತ್ತೆ, ಆದರೆ ಅದನ್ನ ನೀವು ಟಚ್ ಮಾಡ್ಬೋದು. ಪ್ಲಸ್ ವಿಭೂತಿ ಅಂದರೆ ನಿಮ್ಗೆಲ್ಲರೂ ಗೊತ್ತು ಅದ್ರ ಮೆಟಫರ್ ಏನು ಅಂತ. ಸೊ ಹೀಗೆ ಇನ್ನೊಂದು ವರ್ಕ್ ಅವರು ವೆನಿಸ್ ಬಿಯೆನಾಲೆ ಮಾಡಿದ್ರು. ನೆಕ್ಸ್ಟ್ ಈ ಪಾದುಕೆಗಳನ್ನೆಲ್ಲ ಜೋಡಿಸ್ಕೊಂಡು ಒಂದು ಗಾಂಧಿ ಬಗ್ಗೆ ವರ್ಕ್ ಮಾಡಿದ್ರು. ಸಾಗರದಿಂದ ಮೈಸೂರು ಡೆಲ್ಲಿ ಸೆಟ್ಲ್ ಆಗಿರುವಂಥ ಇನ್ನೊಬ್ಬ ಆರ್ಟಿಸ್ಟ್ HG ಅರುಣ್ ಕುಮಾರ್, ನಮ್ಮ ಕಂಟೆಂಪ್ರರಿ ಅನಿಲ್ ಕುಮಾರ್ ರೀಸೆಂಟಾಗಿ ಒಂದು ಸುಮುಖ ಗ್ಯಾಲರಿಗಳಲ್ಲಿ ಎಕ್ಸಿಬಿಷನ್ ಮಾಡಿದ್ರು. ಅದರಲ್ಲೂ ಕೂಡ ಅವರು ತುಂಬ ಹೇಗೆ ಕನೆಕ್ಷನ್ ಮಾಡ್ಬೋದು ಅಂತ ವರ್ಕ್ ಮಾಡಿದ್ದಾರೆ. ಇದು ಸುಮುಖ ಗ್ಯಾಲರಿಯಲ್ಲಿ ಶೋ ಆದಾಗ ಅವರು ತೋರಿಸಿದಂಥ ಕೆಲವು ಕಲಾಕೃತಿಗಳು. ಈಗ ನೋಡೋದ್ರೆ ಇನ್ನೊಂದು ಚಿತ್ರಕಲಾ ಪರಿಷತ್ತಲ್ಲಿ ಹೋದಂಥ ಬರೋಡಾದಲ್ಲಿ ಎಚಿಂಗ್ ಮಾಡ್ತಾ ಇದ್ದ. ಮತ್ತು ಈಗ ಇನ್ಸ್ಟಾಲೇಷನ್ ಮಾಡಿ ಈಗ ನಿಮಗೆ ಗೊತ್ತು ಮೆಟೀರಿಯಲ್ ಏನು ಅಂತ. ಇದು ಮೌಸ್ ಆಫ್ ಕಂಪ್ಯೂಟರ್ಸ್ ಅದನ್ನೆಲ್ಲ ಅರೇಂಜ್ ಮಾಡಿಕೊಂಡು ಈ ಥರ ಒಂದು ದೊಡ್ಡ ಇನ್ಸ್ಟಾಲೇಷನ್ ಮಾಡಿದ್ದಾನೆ. ಪ್ರೈವೇಟ್ ಸ್ಕೈ ಅದರಲ್ಲಿ ನೀವು ಸೂಕ್ಷ್ಮವಾಗಿ ನೋಡಿದ್ರೆ ನೀವು ಎಷ್ಟು ಐಷಾರಾಮಿ ಬಂಗ್ಲೆ ಕಟ್ಟಿದ್ರು ನಿಮಗೆ ಸೊಳ್ಳೆ ಬರೋದು ಕಾಟ ತಪ್ಪಲ್ಲ. ಸೊ ಅಲ್ಲಿ ನೋಡಿದ್ರೆ ಕೆಳಗಡೆ ಒಂದು 4-5 ಸೊಳ್ಳೆಗಳು ಕೂತಿವೆ. ಸೊ ಈ ಥರ ಒಂದು ಸಿಟಿ ಬಗ್ಗೆ ಒಂದು ವರ್ಕ್ ಮಾಡಿದ್ದಾರೆ. ಹರ್ಷ ಮೈಸೂರವರು ಬರೋಡಾದಲ್ಲಿ ಹೋದವರು. ಮತ್ತು ಅವರು ಮೂಲತಃ ಪೇಂಟರ್ ಆದರೂ ಹೆಚ್ಚಾಗಿ ಇದು ಒಂದು ಸಿಂಗಾಪುರಲ್ಲಿರುವಂಥ ಒಂದು ದೇವಸ್ಥಾನದ ಮೇಲೆ ಅವರು ಕೊಲಾಜ್ ಮಾಡಿ ಒಂದು ಇನ್ಸ್ಟಾಲೇಷನ್ ಮಾಡಿದ್ದಾರೆ. ಇದೊಂದು ಪ್ರಾಜೆಕ್ಟು ಅವರು TVS ಸ್ಕೂಲಲ್ಲಿ ಮಕ್ಕಳು ಸೇರಿಸ್ಕೊಂಡು ಮಾಡಿದಂಥ ಒಂದು ವರ್ಕ್, ಒಂದು ಕಲೆಕ್ಟಿವ್ ಕೊಲಾಬ್ರೇಷನ್ ಅನ್ನೋದು. ನೇಷನ್ಸ್ ಎಷ್ಟು ನೇಷನ್ಸ್ ಇದೆಯೋ ಆಗಿದ್ದು ದಾರಗಳೆಲ್ಲ ಒಂದಕ್ಕೊಂದು ಕನೆಕ್ಟ್ ಆಗಿರೋದ್ರಿಂದ ಒಂದು ದೊಡ್ಡ ಇನ್ಸ್ಟಾಲೇಷನ್. ಮುಖ್ಯವಾಗಿ ನಾವು ಏನು ಯೋಚನೆ ಮಾಡಬೇಕಂದ್ರೆ ನಾವು 2 ಡೈಮೆನ್ಷನಲ್ ಇಮೇಜರಿ ಇಟ್ಕೊಂಡೇ ವರ್ಕ್ ಮಾಡಬೇಕಾಗಿಲ್ಲ. ನಾವು ಅದನ್ನು ಬೇರೆ ಥರ ಹೇಗೆ ಒಂದು ಹೊಸ ಆಯಾಮವನ್ನು ನಾವು ಹುಡುಕ್ಬೋದು. ಒಂದು ಮತ್ತು ಇದು ನಾವು ಸಿಲೆಬಸ್ಸಲ್ಲಿ ಇದೆಯಾ ಇಲ್ವಾ
ಅವೆಲ್ಲ ನಾವು ಯೋಚನೆ ಮಾಡ್ಬೋದು. ನಮ್ಮ ಟೀಚರ್ ಅವರು ಹೇಳ್ಕೊಟ್ಟಿಲ್ಲ, ಅದು ಮುಖ್ಯ ಅಲ್ಲ. ನೀವು ಹೇಗೆ ಎಕ್ಸ್ಪೆರಿಮೆಂಟ್ ಮಾಡ್ತೀರಾ ಅದಾದಮೇಲೆ ಕಾಲೇಜ್ ಬಿಟ್ಟಾದ್ಮೇಲೆ ಅದು ಮುಖ್ಯ. ಯಾಕಂದರೆ ನಮ್ಮ ಟೀಚರ್ ಅವ್ರು ಏನು ಹೇಳ್ಕೊಟ್ರು ಅದನ್ನೇ ಮಾಡ್ತಾ ಇದ್ದರೆ ನಾನು ಇಲ್ಲೇ ಎಲ್ಲೂ ಮುಂದೆ ಹೋಗಲ್ಲ. ಸೊ ಸಿಲೆಬಸ್ ಅನ್ನೋದು ಒಂದು ತೂಕ, ಆ ತೂಕನ ವಾಪಸ್ ಇಲ್ಲೇ ಕಾಲೇಜಲ್ಲಿ ಇಟ್ಟು ನೀವು ಆಚೆ ಹೋದಾಗ ಬೇರೆ ಥರ ವರ್ಕ್ ಮಾಡೋ ಅಂತ ಆಪರ್ಚುನಿಟೀಸ್ ನೋಡಿದ್ರೆ ಒಳ್ಳೆಯದು. ಈಗ ನೋಡೋದಕ್ಕಿಂತ ಹೆಚ್ಚಾಗಿ ಜಾಸ್ತಿ ಆಪರ್ಚುನಿಟೀಸ್ ಇದೆ ಹುಡುಗರಿಗೆ. ರೆಸಿಡೆನ್ಸಿ ಪ್ರೋಗ್ರಾಮ್ ಇದೆ, ಸ್ಕಾಲರ್ಶಿಪ್ಸ್ ಇದೆ, ಮತ್ತು ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಮುಂದೆ ಬರ್ಬೋದು ಅಂತ ಒಂದು ಇದು ಕಾಲಾಗೋಡ ಫೆಸ್ಟಿವಲ್ ಬಾಂಬೆ ಆಗಿರುವಂಥ ಒಂದು ಮಿರಾಜ್ ಅಂತ ನೀವು ನೋಡಿದ್ದೀರಾ. ಮಿರಾಜ್ ಮೇಲೆ ಖಾದಿ ಬಟ್ಟೆ ಹಾಕಿದ್ದಾರೆ, ಅದರ ಅರ್ಥ ನಾವೇನು ಹೇಳಬೇಕಾಗಿಲ್ಲ, ಆಲ್ರೆಡಿ ನೋಡ್ಬೋದು. ಸೊ ಸ್ಕೇಲ್ ಪ್ಲಸ್ ಸ್ಪೇಸ್ ಇನ್ಸ್ಟಾಲೇಷನ್ ತುಂಬ ಇಂಪಾರ್ಟೆಂಟ್. ನಾವು ಚಿಕ್ಕದಾಗಿ ಮಾಡಿ ಅದು ಇನ್ಸ್ಟಾಲೇಷನ್ ಅಂತ ಹೇಳೋಕ್ಕಾಗಲ್ಲ. ಒಂದು ಜಾಗನ ಹೇಗೆ ನಾವು ಯೂಸ್ ಮಾಡ್ಕೋತೀವಿ, ಯಾವ ಮೆಟೀರಿಯಲ್ ಯೂಸ್ ಮಾಡ್ತೀವಿ, ಅದರ ಅರ್ಥ ಏನು, ಅದು ಮೆಟರ್ ಕಂಟೆಂಪ್ರರಿ ಟೆರಾಕೋಟಾ ಸ್ಕಲ್ಪ್ಚರ್ ನೋಡಿರ್ಬೋದು. ಮೊದಲು ನಮಗೆ ತಿಳಿದಾಗೆ ಈ ಬೆಂಗಳೂರು ನ್ಯಾಷನಲ್ ಗ್ಯಾಲರಿಯಲ್ಲಿ ಹಂದಿಗಳಿವೆ, ಟೆರಾಕೋಟಾ ಮಾಡಿದ್ರು. ಅವರು ಕಾಲೇಜ್ ಟೈಮಲ್ಲಿ ಟೆರಾಕೋಟಾ ಮಾಡ್ತಾ ಇದ್ರು. ಅಲ್ಲಿ ಅವರು ಕಾನ್ಸ್ಟೆಂಟ್ಲಿ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ಈಗ ಈ ಫೋಟೋಗ್ರಾಫ್ಸ್ ಫೋಟೋ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಸೊ ಕೆಲವರು ಹೇಳ್ತಾರೆ ತುಂಬ ಒಳ್ಳೆ ಸ್ಕಲ್ಪ್ಟರು, ಯಾವ ಚೇಂಜ್ ಆದರು ಇಲ್ಲ. ನಾವು ಹೇಳೋದ್ರಿಂದ ಅವ್ರು ಹೇಳ್ತಾರೆ ಅದು ಆ್ಯಕ್ಚುಲಿ ನಮ್ಮ ಡಿಸಿಷನ್. ನಾವು ಒಂದೇ ಥರ ಮಾಡ್ಕೊಂಡು ನಾವು ಗ್ಯಾಲರಿ ಆರ್ಟಿಸ್ಟ್ ಆಗ್ತಿದ್ದೀವಿ. ಗ್ಯಾಲರಿ ಅವರು ಕಾನ್ಸ್ಟೆಂಟ್ಲಿ ನಮ್ಮ ಸೇವ್ ಮಾಡ್ತಾನೆ ಇರ್ತಾರೆ, ಪ್ಲಸ್ ಅದು ಬರ್ತಾನೆ ಇರ್ತಾರೆ. ನಾವು ಒಂದೇ ಥರ ವರ್ಕ್ ಮಾಡೋಕ್ಕೆ ಗ್ಯಾಲರಿ ಕೂಡ ಕಾರಣ. ಪ್ಲಸ್ ನಾವು ಶಿಫ್ಟ್ ಮಾಡಿದರೆ ಅವರು ನಮ್ಮ ಹೊಸ ವರ್ಕ್ ನೋಡ್ತಾರೆ. ಅದನ್ನು ಈ ಒಂದು ಚಾಲೆಂಜಿಂಗ್ ಆಗಿ ಒಂದು ಸೊಸೈಟಿಗೆ ಹೇಗಿರ್ತೀವಿ ಅದು ಮುಖ್ಯ ನಮಗೆ. ಸೊ ಇವತ್ತು ನೇಟಿವ್ ವುಮೆನ್ ಆಫ್ ಸೌತ್ ಇಂಡಿಯಾ ಅಂತ ಒಂದು ಸೀರೀಸ್ ಮಾಡಿದ್ರು. ಇದು ಆ್ಯಕ್ಚುಲಿ ಒಂದು ಡೆಫಿನಿ ಪೇಂಟಿಂಗ್. ಫುಲ್ ಡೆಫಿನಿ ಪೇಂಟಿಂಗ್ ತಗೊಂಡು ಯೋಗಿನಿ ಅಂತ ಅದನ್ನು ತಗೊಂಡು ಅವರು ಕಾಸ್ಟ್ಯೂಮು ಪ್ಲಸ್ ಏನೇನು ಬ್ಯಾಕ್ಡ್ರಾಪ್ ಇದೆ ಅದನ್ನೆಲ್ಲ ಪೇಂಟ್ ಮಾಡಿ ಒಂದು ಮೂಲಕ ಆರ್ಟ್ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಇದನ್ನು ಅವರು ಒಂದು ಫಿಲ್ಮ್ ಥರ ಸೇಲ್ ಮಾಡ್ತಾರೆ. ಹೇಗಿದ್ರೆ ಇಲ್ಲಿಂದ ಅದು ಒಂದು ಇಮೇಜ್ ಥರ ಹೊರಟೋಗ್ತಾರೆ. ಇದರಲ್ಲಿ ರಾವಣ ಮತ್ತು ಸೀತೆಯ ಅಪಹರಣ ಆಗ್ತಾ ಇದೆ. ಸೂಕ್ಷ್ಮವಾಗಿ ನೋಡಿದರೆ ರಾವಣ ಅದು ನಾನೇ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ನಮ್ಮ ಫ್ರೆಂಡ್ಸ್ ಯಾರಿದ್ದಾರೆ, ಈಗ ಉಮೇಶ್ ನನ್ನ ಕ್ಲಾಸ್ಮೇಟ್ ಆಗಲಿ, ಆರ್ಟಿಸ್ಟ್ಗಳು ಶಾಂತಸುಂದರ್ ಆಗಲಿ, ಅವರೆಲ್ಲ ಕರ್ಕೊಂಡು ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನೀವು ನಮ್ಮ ಮನೆಗೆ ನಾಳೆ ಬಾ, ನಿಮಗೆ ಒಂದು ದಿನ ಫ್ರೀ ಕೊಡುವ ಅಂತ ಹೇಳ್ಕೊಂಡು ಮೇಕಪ್ ಮಾಡಿದ್ರೆ ಒಂದು 3 ಗಂಟೆ ಆಗುತ್ತೆ. ಅದಾದಮೇಲೆ ಶೂಟಿಂಗ್ ಆಗುತ್ತೆ. ಸೊ ಇದೊಂದು ಸೀರೀಸ್ ಅಪಹರಣ ಅಂತ ಒಂದು ಸೀರೀಸ್ ಮಾಡ್ತಾರೆ. ಸೊ ಇದರಲ್ಲಿ ದಿಸ್ ಇಸ್ ಒನ್ ಇಮೇಜ್. ಇದಕ್ಕೆ ಆಲ್ಮೋಸ್ಟ್ ಲೈಕ್ ಫಿಲ್ಮ್ ಸೆಟ್. ಇದು ಆಲ್ರೆಡಿ ಗೊತ್ತು. ಯಾಕೆ ಒಂದು ಸೋಷಿಯಲ್ ಸಿಚುವೇಶನ್ಗೆ ಹೇಗೆ ರಿಯಾಕ್ಟ್ ಆಗ್ಬೋದು, ಈಗ ನಡೀತಾ ಇರುವಂಥ ಒಂದು BJP ಭಾರತ್ ಮಾತಾ ಮದರ್ ಲ್ಯಾಂಡ್ ಅನ್ನು ನಾವು ಹೇಗೆ ಹೊಸದಾಗಿ ಇದನ್ನೆಲ್ಲ ನೋಡ್ತಾ ಇದ್ದೀವಿ, ಅದ್ರ ಬಗ್ಗೆ ಅವರು ಕಾಮೆಂಟ್ ಏನು ಮಾಡ್ತಾ ಇಲ್ಲ. ನಾನು ಒಂದು ಭಾರತ್ ಮಾತಾ ಆಗ್ಬೋದು, ಹೀಗೆ ಯಾರಾದರೂ ಅವರು ಒಂದು ಭಾರತ್ ಮಾತಾ ಆಗ್ಬೋದು. ಸ್ವಲ್ಪ ಶಿಫ್ಟ್ ಆಗಿದ್ದು ನಮಗೆ ಎಲ್ಲರಿಗೂ ಸ್ವಲ್ಪ ಆಶ್ಚರ್ಯ. ಈ ಎಚಿಂಗ್ ಆ್ಯಕ್ಚುಲಿ ಅವ್ರಿಗೆ ಒಂದ್ಸಲ ಈ ಬೆಂಗಳೂರು ಮ್ಯೂಸಿಯಂನಲ್ಲಿ ಈ ಥರ ಈ ತಾಮ್ರಪತ್ರಗಳೆಲ್ಲ ಇದೆ. ಅದನ್ನು ನೋಡಿಕೊಂಡು ಅವ್ರು ಏನು ಹೇಳಿದ್ರು ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಯಿತು. ಇಟ್ ಇಸ್ ಅಟ್ಲಸ್ ಆಫ್ ರೇರ್ ಆ್ಯಂಡ್ ಲಾಸ್ಟ್ ಆಲ್ಫಾಬೆಟ್ಸ್ ಅಂತ. ಒಂದೊಂದ್ಸಲ ನಮಗೆ ಈ ತಾಮ್ರಪತ್ರ ಆಗಿದ್ರೆ ಕಲ್ಲಿನ ಮೇಲೆ ಕೆತ್ತಿರೋದೆಲ್ಲ ನಾವು ನೋಡ್ತೀವಿ, ಅದರ ಅರ್ಥ ಏನು ಅಂತ ಗೊತ್ತಾಗಲ್ಲ. ಸೊ ಅದನ್ನು ಇಟ್ಕೊಂಡು ಒಂದು ಸೀರೀಸ್ ಆಫ್ ವರ್ಕ್ ಮಾಡಿದ್ದಾರೆ 2020 ಸೊ ಶಿಫ್ಟಿಂಗ್ ಆಫ್ ಅನ್ ಆರ್ಟಿಸ್ಟ್ ಕ್ಯಾನ್ ಆಲ್ಸೋ ಬಿ ಸೀನ್ ಇನ್ ದಿಸ್ ಪ್ರೊಸೆಸ್. ಡಿಫ್ರೆಂಟ್ ಕೈಂಡ್ ಆಫ್ ಆಬ್ಜೆಕ್ಟ್, ಡಿಫ್ರೆಂಟ್ ಕೈಂಡ್ ಆಫ್ ವರ್ಕ್. ನೆಕ್ಸ್ಟ್ ಕೆಲವರಿಗೆ ಪರಿಚಯ ಆಗಿರ್ಬೋದು. ಅಂದರೆ CKPಯಲ್ಲೇ ಓದಂಥ ಒಂದವರಿಗೆ ಅವರೀಗ ಸಾಗರದಲ್ಲಿ ಸೆಟ್ಲ್ ಆಗಿದ್ದಾರೆ. ರಂಜಿನಿ ಮೂಲತಃ ಒಬ್ಬ ಸ್ಕಲ್ಪ್ಟರು. ಮತ್ತು ಈಗ ಇಂಟರ್ನ್ಯಾಷನಲಿ ನೋಡೋಂಗಿದ್ರೆ ಅವರು ತುಂಬ ದೊಡ್ಡ ಮ್ಯೂಸಿಯಂ ಆದ
ಅಮೆರಿಕಾದಲ್ಲಿ ಅವ್ರ ವರ್ಕ್ನ ಸೆಲೆಕ್ಟ್ ಮಾಡಿದ್ದಾರೆ, ಪ್ಲಸ್ ಪರ್ಮನೆಂಟ್ ಕಲೆಕ್ಷನಲ್ಲಿ ಇರೋ ವರ್ಕ್ಸ್ ಇದೆ. ಸೊ ರಂಜನಿ ಹೆಚ್ಚಾಗಿ ಮಲ್ಟಿಪಲ್ ಮೀಡಿಯಾ, ಒಂದು ಮೀಡಿಯಂ ಸ್ಟಿಕ್ ಆಗಲ್ಲ. ಈಗ ಅದರಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಇದೆ, ಮಸ್ಲಿನ್ ಕ್ಲಾತ್, ಇದು ಹುಣಸೆ ಬೀಜದ ಪುಡಿ, ಅದನ್ನೆಲ್ಲ ಯೂಸ್ ಮಾಡಿಕೊಂಡು ವರ್ಕ್ ಮಾಡ್ತಾ ಇರ್ತಾರೆ. ಸೊ ಎಕ್ಸ್ಪೆರಿಮೆಂಟೇಷನ್ ಮುಖ್ಯ, ಕುತೂಹಲ ಮುಖ್ಯ. ಜನಗಳಿಗೆ ಕುತೂಹಲ ಇದ್ದರೆ ಅಂದರೆ ನಾವು ಹೇಗಿದೀವೋ ಹಾಗೆ ವರ್ಕ್ ಮಾಡ್ತಾ ಇರ್ತೀವಿ. ಸೊ ದಿಸ್ ಇಸ್ ದ ವೇರಿಯೇಷನ್ ಆಫ್ ಈ ಮೆಟೀರಿಯಲ್. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈ ಕಾರ್ಸ್ ಎಲ್ಲ ಆಕ್ಸಿಡೆಂಟ್ ಆಗಿ ಡ್ಯಾಮೇಜ್ ಆಗಿರುತ್ತಲ್ಲ, ಅದನ್ನ ಮೆಟೀರಿಯಲ್ ತಗೊಂಡು ಕಟ್ ಮಾಡಿ ಈ ಹೂವಿನ ಆಕಾರದಲ್ಲಿ ವರ್ಕ್ ಮಾಡಿದ್ದಾರೆ. ಇದೊಂದು ವರ್ಕಲ್ಲಿ ಟಚ್ನಿ ನಾಟ್ ಅಂತ, ಮುಟ್ಟಿದ್ರೆ ಮುನಿ ಅಂತ ನಾವು ಒಂದು ಗಿಡ ನೋಡ್ತೀವಲ್ಲ, ಅದರ ಇನ್ಸ್ಪಿರೇಷನ್ ಇದು. ಇದರಲ್ಲಿ ಲ್ಯಾಕರ್ಡ್ ಚೆನ್ನಪಟ್ಟಣ ಮಾತ್ರ ಲ್ಯಾಕರ್ ವೇರ್, ಅದರಿಂದ ಮ್ಯಾಪ್ ಮಾಡಿ ಈಚ್ ಥಿಂಗ್ ಹೇಗೆ ಎಲ್ಲಿ ಇರಬೇಕು ಅಂತ ಒಂದು ಮ್ಯಾಪ್ ಕಳಿಸ್ತಾರೆ. ಅದನ್ನ ಅವರು ಹಾಗೆ ಇನ್ಸ್ಟಾಲ್ ಮಾಡ್ತಾರೆ. ಸೊ ಇಟ್ಸ್ ಲೈಕ್ ದ ವರ್ಕ್ ಗೋಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಬಟ್ ಗೆಟ್ ಇನ್ಸ್ಟಾಲ್ ಬೈ somebody else. ಇದು ಸೇಮ್ ಟೀಕ್ ವುಡ್ ಮತ್ತೆ ಲ್ಯಾಕರ್ ವೇರ್. ರವಿ ಕಾಶಿ ಪರಿಚಯ ಇರಬೇಕು ನಿಮಗೆ, ನಮ್ಮ ಕಂಟೆಂಪ್ರರಿ ಮತ್ತು ಶ್ರೀಧರ್ ಮೂರ್ತಿ ಅವರ ಕ್ಲಾಸ್ಮೇಟ್. ಅವರು ಬರೋಡಾದಲ್ಲಿದ್ದಾಗ ಅವರು ಹೆಚ್ಚಾಗಿ ಎಚಿಂಗ್ ಮಾಡ್ತಾಯಿದ್ರು, ಪ್ಲಸ್ ಲಿಥೋಗ್ರಫಿ ಆ್ಯಂಡ್ ಪೇಂಟಿಂಗ್ ಕೂಡ. ಅದಾದಮೇಲೆ ಒಂದ್ಸಲ ಒಂದು ರೆಸಿಡೆನ್ಸಿಗೆ ಹೋಗಾದ್ಮೇಲೆ ಒಂದು ಪೇಪರ್ ಪಲ್ಪಲ್ಲಿ ವರ್ಕ್ ಶುರು ಮಾಡಿದ್ರು. ಈಗ ಅವರು ಈಸ್ ಅನ್ ಎಕ್ಸ್ಪರ್ಟ್ ಇನ್ ಪೇಪರ್ ಪಲ್ಪ್ ಸ್ಕಲ್ಪ್ಚರ್ಸ್ ಆ್ಯಂಡ್ ಇನ್ಸ್ಟಾಲೇಷನ್ಸ್. ಈ 1000 ಡಿಸೈರ್ಸ್, ಈ 1000 ನಾಲ್ಗೆಗಳು, ಈ ಇನ್ಸ್ಟಾಲೇಷನ್ ಗೋಡೆಯಿಂದ ಬರ್ತಾ ಇರೋದು ಪೇಪರ್ ಪಲ್ಪಲ್ಲಿ ಮಾಡಿರೋದು. ಪೇಪರ್ ಪಲ್ಪ್ ಎಲ್ಲರಿಗೂ ಪರಿಚಯ, ಅಂದರೆ ಅದನ್ನು ಹೇಗೆ ಯೂಸ್ ಮಾಡೋದು ಅದು ವ್ಯತ್ಯಾಸ ಆಗಿರ್ಬೋದು. ಇದು ಮಲ್ಟಿಮೀಡಿಯಾ ವರ್ಕ್, ಒಂಥರ ಬುಕ್ ಫಾರ್ಮ್ಯಾಟಲ್ಲಿ ಅವರು ರೆಡಿಮೇಡ್ ಮೆಟೀರಿಯಲ್ನ ಉಳಿದುಕೊಂಡು ಹೇಗೆ ಒಂದು ವರ್ಕ್ ಕಂಟೆಂಪ್ರರಿ ವರ್ಕ್ ಮಾಡ್ಬೋದು, ಆ ಥರ ಆರ್ಟ್ ಪವರ್ ಆಲ್ಸೋ ಇಸ್ ಅ ವೆರಿ ಇಂಪಾರ್ಟೆಂಟ್ ಆರ್ಟ್ ದಟ್ ಇನ್ಫ್ಲೂಯೆನ್ಸ್ ಕಂಟೆಂಪ್ರರಿ ಆರ್ಟ್. ಸೊ ದಿಸ್ ಇಸ್ ಬೀನ್ ಅ ಲಾಂಗ್ ಪ್ರೋಸೆಸ್ ಆಫ್ ಇನ್ಫ್ಲೂಯೆನ್ಸಿಂಗ್ ಅದರ್ ಕೈಂಡ್ ಆಫ್ ಆಸ್ಪೆಕ್ಟ್ಸ್. ಆದರೆ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ಈ ಕೆಲವು ಆರ್ಟಿಸ್ಟಲ್ಲಿ ಅವರು ಅವರ ಭಾರತೀಯತೆ ಐಡೆಂಟಿಟಿನ ನೋಡ್ಕೊಂಡಿಲ್ಲ. ಅವ್ರು ಮಾತಾಡ್ತಾ ಇರೋದು ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ಅದ್ರ ಬಗ್ಗೆನೇ ಮಾತಾಡ್ತಾರೆ. ಸೊ ರವಿ ಫೌಂಡ್ ಗಾಂಧಿ ಸ್ಕಲ್ಪ್ಚರ್ಸ್ ಇರ್ತಾರೆ, ಅದನ್ನ ಈ ಒಂದು ಇನ್ಸ್ಟಾಲೇಷನ್ ಥರ ಮಾಡಿ ಒಂದು ಡಿಜಿಟಲ್ ಪ್ರಿಂಟ್ ಅದನ್ನೆಲ್ಲ ನಾನು ಎಂಟರ್ ದ ಡ್ರ್ಯಾಗನ್ ಫಿಲ್ಮ್ ನೋಡಿದಾಗ ಬ್ರೂಸ್ ಲೀ ಲಾಸ್ಟ್ ಸೀಕ್ವೆನ್ಸಲ್ಲಿ ಮಲ್ಟಿಪಲ್ ಆಗಿ ಕಾಣಿಸ್ತಾನೆ ವಿಲನ್ಗೆ. ಆ ವಿಲನ್ ನಾವು ಹೇಗೆ ಅಟ್ಯಾಕ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಸೊ ಆ ಐಡಿಯಾ ಇಟ್ಕೊಂಡು ಕಾನ್ಸೆಪ್ಷನ್ ಈಗ ಗಾಂಧಿನ ಕೂಡ ಅದೇ ಥರ ಅರೇಂಜ್ಮೆಂಟ್ ಮಾಡಿ ಪ್ರೋಗ್ರಾಮ್ ಮಾಡಿದ್ದೀವಿ. ಅಗೇನ್ ಶ್ಯಾಮಲಾ ಬೀಜಿ, ನಮ್ಮ ಕಂಟೆಂಪ್ರರಿ ಆರ್ಟಿಸ್ಟ್ ನಾಯಕ್ ರಂಗೇಶ್, ಕೊಲಾಬ್ರೇಟ್ ಮಾಡಿದ್ದೇವೆ ಅದಕ್ಕೆ ಹೇಳ್ತಾರೆ. ಸೊ ಈ ಪರ್ಟಿಕ್ಯುಲರ್ ವರ್ಕ್ ತುಂಬ ಇಂಟ್ರೆಸ್ಟಿಂಗ್ ವರ್ಕ್. ಅದು ಶಾಂತಿಗೌಡರು ಆಗಿದ್ದು ಅಂತ ನಾನು ಹೇಳ್ತಾರೆ. ಅವ್ರಿಗೊಂದು ಚಾಲೆಂಜಿಂಗ್